ನಮಸ್ಕಾರ ಸ್ನೇಹಿತರೆ. ಈ ಒಂದು ಸೈಲೆಂಟ್ ಲೈಬ್ರರಿ ಕಾಣ್ತಾ ಇದೆಲ್ಲ, ಇದೊಂದು ಕೇವಲ ಬುಕ್ಸ್ ಇರುವಂತ ಒಂದು ಕಟ್ಟಡವಲ್ಲ. ಇದು ಒಂದು ಸ್ಮಾಲ್ ಎಕನಾಮಿಕ್ ಕಾನ್ಸೆಪ್ಟ್ ಗಳನ್ನು ಒಳಗೊಂಡಂತ ಕಟ್ಟಡ ಆಗಿದೆ. ಇದು ಯಾವ ರೀತಿ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸದ್ದಾಮ್. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಸಿವಿಕ್ ಎಕನಾಮಿಕ್ಸ್ ಚಾನಲ್ಗೆ. ಇವತ್ತು ಏನ್ ನೋಡೋಣಪ್ಪ ಅಂದ್ರೆ, ಈ ಲೈಬ್ರರಿಗಳಲ್ಲಿ ಯಾವ ರೀತಿ ಎಕನಾಮಿಕ್ಸ್ ಸಿಸ್ಟಮ್ ಪ್ರೂವ್ ಆಗುತ್ತೆ ಅನ್ನೋದು ನೋಡೋಣ. ಎಕ್ಸಾಂಪಲ್ಗೆ ನಾವು ನೋಡೋದಾದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ, ಈ ಕಾನ್ಸೆಪ್ಟ್ ಅನ್ನು ಇದರಲ್ಲಿ ಯೂಸ್ ಮಾಡೋಣ. ಡಿಮ್ಯಾಂಡ್ ಸಪ್ಲೈ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ಎಕ್ಸಾಮ್ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಏನ್ ಬರ್ತವೆ, ಅವರಿಗೆ ಬೇಕಾದಂತ ಸಿಲೆಬಸ್ಗಳು ಬುಕ್ ಬೇಕಾಗಿರ್ತವೆ. ಆ ಟೈಮಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಡಿಮೆ ಆಗಿರುತ್ತೆ. ಅದು ನೋಡಬಹುದು. ಸ್ಕ್ಯಾರ್ಸಿಟಿ ಪ್ರಾಬ್ಲಮ್ ನೋಡಬಹುದು. ಏನಪ್ಪಾ ಅಂದ್ರೆ, ಈಗ ಎಕ್ಸಾಂಪಲ್ಗೆ ಬೆಳಿಗ್ಗೆ ಮಾರ್ನಿಂಗ್ ಪ್ರಜಾವಾಣಿ ಪೇಪರ್ ಓದೋರ ಸಂಖ್ಯೆ 10 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಆದ್ರೆ ಪ್ರಜಾವಾಣಿ ಪೇಪರ್ಗಳ ಸಂಖ್ಯೆ 2 ಇವೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ಸ್ಕ್ಯಾರ್ಸಿಟಿ ಪ್ರಾಬ್ಲಮ್ ಆಗುತ್ತೆ. ಆಪರ್ಚುನಿಟಿ ಕಾಸ್ಟ್, ಈ ಒಂದು ಕಾನ್ಸೆಪ್ಟ್ ನೋಡ್ಬೋದು. ಈ ಆಪರ್ಚುನಿಟಿ ಕಾಸ್ಟ್ ಏನಾಗುತ್ತೆಪ್ಪ ಅಂದ್ರೆ, ಒಬ್ಬ ಯುವಕ ಅಂತ ಅನ್ಕೊಳ್ಳಿ. ಈ ಯುವಕ ಮೊಬೈಲ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಇನ್ನಿತರ ಕೆಲಸ ಮಾಡೋದು ಬಿಟ್ಟು ಇಲ್ಲಿ 3 ಅವರ್ ಅಥವಾ ಅವ್ರಿಗೆ ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ ಅನ್ನ ಲೈಬ್ರರಿಗಳಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆಪರ್ಚುನಿಟಿ ಕಾಸ್ಟ್ ಯೂಸ್ ಆಗುತ್ತೆ. ಅವನಿಗೆ ಅದು ಭವಿಷ್ಯ ಕಟ್ಟಿಕೊಳ್ಳುವಂತ ಒಂದು ಅಂಶ ಆಗುತ್ತೆ ಅಂತ ಒಂದು ತಿಳ್ಕೊಬಹುದು. ಇದೊಂದು ಏನಿದೆಪ್ಪ, ಈ ಗೌರ್ಮೆಂಟ್ ರೂಲ್ಗಳು ಏನಿದೆ ಅಂತ ನೋಡ್ಬೋದು. ಈ ಗೌರ್ಮೆಂಟ್ ರೂಲ್ ಇದರಲ್ಲಿ ಏನಾಗುತ್ತೆ, ಲೈಬ್ರರಿಗಳನ್ನ ಫ್ರೀ ಗೂಡಾಗಿ ಕೊಡೋದ್ರಿಂದ ಏನಾಗುತ್ತೆ, ಯೂತ್ಸ್ಗಳಿಗೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಜನರು ಓದ ಕಡೆ ಹೆಚ್ಚಿನ ಆಸಕ್ತಿ ಕೊಡ್ತಾರೆ. ಈ ಲೈಬ್ರರಿಗಳು ಒಂಥರ ಏನಾಗಿದೆಪ್ಪ ಅಂದ್ರೆ, ವಿದ್ಯೆಯನ್ನು ಸೃಷ್ಟಿಸುವಂತ ಜಾಗಗಳಾಗಿವೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನಿತರೆ ಎಕನಾಮಿಕ್ಸ್ ಈಸ್ ಎವ್ರಿವೇರ್ ಅನ್ನೋ ಕಾನ್ಸೆಪ್ಟ್ಗಳನ್ನ ನಾನು ಎಲ್ಲಾ ಒಂದು ಕಾನ್ಸೆಪ್ಟ್ಗಳಲ್ಲಿ ಯೂಸ್ ಮಾಡ್ತೀನಿ. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.